ಫಾದರ್ ಜೋಸ್ ಅವರಿಗೆ ನಮಸ್ಕಾರ. ನಮಸ್ಕಾರ. ಬಹಳ ವರ್ಷದ ಮೇಲೆ ನಿಮ್ ಸರ್ಪ್ರೈಸ್ ಆದಂಗಾಯ್ತು, ನಂಬಕ್ಕಾಗ್ತಿಲ್ಲ. ಈ ಭಾಗದ ಎಕನಾಮಿಕಲ್ ಡೆವಲಪ್ಮೆಂಟ್ ಅಂಡ್ ಎಜುಕೇಶನಲ್ ಡೆವಲಪ್ಮೆಂಟ್, ಅಗ್ರಿಕಲ್ಚರ್ ಡೆವಲಪ್ಮೆಂಟ್ ಅಲ್ಲಿ ನಿಮ್ಮ ಕೊಡುಗೆ ದೊಡ್ಡದಿದೆ. ನೀವು ಆ ಫಾದರ್ ಆಗಿ ಬಂದ ಮೇಲೆ ಒಂದು ಕೋರ್ ಕಮಿಟಿ ಮಾಡಿದ್ರಿ. ಹೌದು. ಡಾಕ್ಟರ್ ಪ್ರಫುಲ್ ಚಂದ್ರ ಕುವೆಂಪು ಅವರ ಸಂಬಂಧಿ, ಕಬ್ಬಿನ ಕೂಳೆನಲ್ಲಿ ಎಷ್ಟೋ ಬೆಳೆ ತೆಗೆದ್ರು ಅಂತ ಅವರು, ಅಗ್ರಿಕಲ್ಚರ್ ಯೂನಿವರ್ಸಿಟಿ ಡಾಕ್ಟರ್ ವಿಘ್ನೇಶ್ವರ್, ನಾಗೇಂದ್ರ ಸಾಗರ್ ಮತ್ತು ನನ್ನನ್ನು, ಭಾಳ ಸಣ್ಣವನು ನಾನು ಅವಾಗ, ನನಗೆ 30 ವರ್ಷವೂ ಆಗಿಲ್ಲ, ನನ್ನನ್ನು ಸೇರಿಸಿ ಕೋರ್ ಕಮಿಟಿ ಲೈಫ್ನಲ್ಲಿ ಇದ್ರೆ ಕೋರ್ ಕಮಿಟಿ ಮಾಡಿದ್ರಿ. ಅವಾಗ ನನ್ನ ಬಾಲ್ಯಕಾಲದ ಬಗ್ಗೆ ಮತ್ತು ಹಿನ್ನೆಲೆ ಬಗ್ಗೆ ಮಾತಾಡಿ ಅಂತ ನೀವು ಹೇಳಿದ್ದೀರಿ. ತುಂಬ ಹೆಮ್ಮೆಯಿಂದ ಮತ್ತು ಸಂತೋಷದಿಂದ ಅದನ್ನು ತಿಳಿಸಲಿಕ್ಕೆ ಇಚ್ಛೆಪಡ್ತಾ ಇದ್ದೇನೆ. ನಾನೊಂದು ಸಾಧಾರಣ ಕುಟುಂಬ, ಮಿಡಿಲ್ ಕ್ಲಾಸ್ ಎಂದು ಹೇಳ್ತಕ್ಕಂಥ ಒಂದು ಕುಟುಂಬದಲ್ಲಿ ಪೋತಾನಿಕಾಡ್, ಎರ್ನಾಕುಲಂ ಜಿಲ್ಲೆಯಲ್ಲಿ ಹುಟ್ಟಿದವನು. ಊರ ಹೆಸರು ಪೋತಾನಿಕಾಡ್, ಸಾಧಾರಣ ಪಂಚಾಯಿತಿ, ತಾಲೂಕು ಕೋತಮಂಗಲಂ. ಅಪ್ಪ ಮತ್ತು ಅಮ್ಮ ಇಬ್ಬರು ಕೃಷಿಕರು. ಅದೇ ಒಂದು ಅಸಾಧಾರಣ ಕೃಷಿಕ ನಮ್ಮ ಊರಿನಲ್ಲಿ ಅಂತ ಹೇಳ್ಬೋದು. ಏಕ್ರೇಜ್ ತುಂಬ ಇರಲಿಲ್ಲ, ಒಂದು 6-7 ಎಕರೆ ಇತ್ತು. ಆದರೆ ನನ್ನ ಊರಿನಲ್ಲಿ ಎಲ್ಲ ಕೃಷಿಕರನ್ನು ನೋಡಿದರೆ ಏಕರು ತುಂಬ ಇದ್ದವರು ಆದರು. ಅವರನ್ನು ಈಗ ಯಾರು ಬೆಲೆ ಅವರು ಇವ್ಯಾಲ್ಯೂಯೇಟ್ ಮಾಡೋದಾದರೆ ಬೆಸ್ಟ್ ಫಾರ್ಮರ್ ಇನ್ ಪೋತಾನಿಕಾಡ್ ಹೇಳ್ಬೋದು. ಅದರಲ್ಲಿ ಸುಮಾರು ವಿಷಯಗಳು, ಅದರಲ್ಲಿ ಸ್ವಲ್ಪ ನನ್ನಲ್ಲಿ ಒಳಗೊಂಡಿರಬಹುದು ಅಂತ ನಾನು ಈಗಾಗಲೇ ಕಾಣುತ್ತೇನೆ. 2 ಅಕ್ಕಂದರು, ಒಬ್ಬ ತಂಗಿ, 1 ಅಣ್ಣ, 1 ತಮ್ಮಿ, 3 ಜನ ಗಂಡು ಮಕ್ಕಳು, 3 ನನ್ನ 4ನೇವ. ಅಪ್ಪ ಅಮ್ಮನಿಗೆ ಆ ಕಾಲದಲ್ಲಿ 4ನೇ ಕ್ಲಾಸ್ ವಿದ್ಯಾಭ್ಯಾಸ. ನಮ್ಮ ಅಮ್ಮ 5ನೇ ಕ್ಲಾಸಿಗೆ ಪಾಸಾಗಿ 7 ಕಿಲೋಮೀಟರ್ ನಡ್ಕೊಂಡು ಹೋಗಿ ಬರಬೇಕಾದ್ರೆ ಅಪ್ಪ ತೀರ್ಕೊಂಡು, ಅಣ್ಣ ಅದು 6 ಹೆಣ್ಮಕ್ಕಳಲ್ಲಿ ಹಿರಿಯವಳು, ಬೇಗ ತನ್ನ ಜವಾಬ್ದಾರಿ ಮುಗಿಸ್ಬೇಕು ಅಂದ್ರು. ಅಣ್ಣ ಅವನ ಹೆಗಲು ಮೇಲೆ ಈ ಹುಡುಗಿಯನ್ನು ತಗೊಂಡು 15ನೇ ವಯಸ್ಸಿನಲ್ಲಿ ಅಪ್ಪನ್ನ ತೋರಿಸಿ ಮದುವೆ ಮಾಡಿಸಿದ್ರು. ಅವರಿಬ್ಬರಿಗೂ ವಿದ್ಯಾಭ್ಯಾಸ ಇತ್ತು. ಅಂದ್ರೆ 4ನೇ ಕ್ಲಾಸ್ ಅಂದ್ರೆ ಸರಿ ಇತ್ತು. ಅಜ್ಜನಿಗೂ 4ನೇ ಕ್ಲಾಸ್ ಇತ್ತು, ಬರೀಲಿಕ್ಕೆ ಬರ್ತಿತ್ತು, ಚೆನ್ನಾಗಿ ಓದ್ತಿತ್ತು. ಇದೆಲ್ಲ ಇದ್ರೂ ಕೂಡ ಕೃಷಿಕರು ಬೆಸ್ಟ್. ಅಪ್ಪ ಅಮ್ಮನಿಗೆ ಪೂರಕ, ಅಮ್ಮ ಅಪ್ಪನಿಗೆ ಪೂರಕವಾಗಿ ಮನೆಯ ಕೆಲಸದ ಮೇಲೆ ಹಿಂದೆ ಹೋಗ್ತಿದ್ರು. ಎಷ್ಟು ಎಕರೆ ಜಮೀನಿತ್ತು? 7 ಎಕರೆ ಜಮೀನು. ತರಿ ಅಲ್ಲ, ಇದು ಅಪ್ಲಾಂಡ್ ತರಿ 1 ಎಕರೆ. ನಮಗೆ ಎಷ್ಟು ಅನ್ನಕ್ಕೆ ಬೇಕು ಅಷ್ಟು, ಮತ್ತು ಬೇರೆ ಬೆಳೆಗಳಲ್ಲಿ ನಾವು ಜೀವನ ನಡೆಸಬೇಕಿತ್ತು, ದುಡ್ಡು ಬರಬೇಕಿತ್ತು. ಎಷ್ಟನೇ ಕ್ಲಾಸ್ ತನಕ ನೀವು ಶಾಲೆಯಲ್ಲಿ? ನಾನು ಅಲ್ಲಿ ಇದು ಊರಿನಲ್ಲಿ 4ನೇ ಕ್ಲಾಸು. ಅದಾದಮೇಲೆ ಅಲ್ಲಿಂದ 3 ಕಿಲೋಮೀಟರ್ ನಡ್ಕೊಂಡು ಹೋದರೆ ನನ್ನ ಅಕ್ಕಂದರಿಬ್ಬರು SSLC ಓದಿದ ಆ ಶಾಲೆಗೆ 3 ಕಿಲೋಮೀಟರ್ ನಡ್ಕೊಂಡು ಹೋದರೆ ಅಲ್ಲಿ 8ನೇ ತರಗತಿವರೆಗೂ ಓದಿ. ಯಾವ ಊರು ಶಾಲೆ ಅದು? ಅದು ನೆಕ್ಸ್ಟ್ ಆಯಂಕರ ಸೆಂಟ್ ಜೋಸೆಫ್ ಸ್ಕೂಲ್. ಅಲ್ಲಿ ಹೋಗಿ 8ನೇ ಕ್ಲಾಸ್ ಆದಾಗ ನನಗೆ ಒಂದು ಈ ಸನ್ಯಾಸದ ಕರೆ ಬರುವ ಹಾಗೆ ಅನಿಸ್ತು. ಇದು ನಾನು ಹಿರಿಯ ಫಾದರ್ ಹತ್ರ ಮಾತಾಡಿದಾಗ ಅವರು ಒಂದು ವಿಶೇಷ ಶಾಲೆಗೆ ಕೋಟ್ಟೆಂ ಜಿಲ್ಲೆಗೆ ಕರೆದುಕೊಂಡು ಹೋಗಿ 8 ಮತ್ತು 9 ಅಲ್ಲಿ 9 ಮತ್ತು 10 ಅಲ್ಲಿ ಪಾಸ್. ಫಸ್ಟ್ ಕ್ಲಾಸಿಗೆ ಯಾವ ಟ್ಯೂಷನು ಇಲ್ಲದೆ ಫಸ್ಟ್ ಕ್ಲಾಸಿಗೆ 8ನೇ ಕ್ಲಾಸಲ್ಲಿ ನಿಮಗೆ ಸನ್ಯಾಸಕ್ಕೆ ಹೋಗಬೇಕು ಅಂತ ಅನ್ನಿಸ್ತು. ಏನೋ ಬಂತು. ಯಾವ ರೀತಿ ಬಂದಿರ್ಬೋದು ನೀವು? ಯಾವ ಬಂದ್ರಿ ಅಂದರೆ, ಈ ಮಿಷನರೀಸ್ ಎಲ್ಲ ಒಂದು ತೊಡಗು ಮಾಡ್ತಿದ್ದಾರೆ, ಅವರು ದೇವ್ರ ಸೇವೆ ಮಾಡ್ತಾರೆ, ಜನರಿಗೆ ಬಡ ಊರುಗಳಲ್ಲಿ ಇದು ಮಾಡ್ತಾರೆ ಅಂತ ಆವಾಗಲೇ ನನ್ನ ತಲೆಯೊಳಗೆ ಹೋಗಿತ್ತು. ಆವಾಗ ಅದಂಗೆ ಇತ್ತು ಮರ್ತು. ಆದರೆ ಇನ್ನೊಂದು ವಿಷಯನ, ಈ ಅಪ್ಪನ ವಿಷಯ ಒಂದು ಸ್ವಲ್ಪ ಹೇಳ್ತೇನೆ. ಹೀ ಇಂಟ್ರೊಡ್ಯೂಸ್ಡ್ ನ್ಯೂ ಪ್ಲಾಂಟ್ಸ್ ಇಂಟು ದ ಹೋಲ್ ಏರಿಯಾ. ರಬ್ಬರ್ ಫಸ್ಟ್ ಅಲ್ಲಿ ಹಾಕಿದವನು ನನ್ನ ಅಪ್ಪ. ಅಲ್ಲಿಗೆ ತಾನು ಮಾಡಿದ 3 ಪೀಸ್ 4 ಪೀಸಾಗಿ 7 ಎಕರೆ ಇದೆ, 3 ಪೀಸ್. ಅದರ ಸುತ್ತಲೂ ಈ ಪಾಗಾರ ಕಟ್ಟುತ್ತಾರಲ್ಲ, ಸ್ವಂತ ಕೈಯಲ್ಲಿ ಫುಲ್ ಪಾಗಾರ ಮಾಡಿದರು. ಕಲ್ಲಿಂದು ಪಾಗಾರ ಮಾಡಿದರು. ಅವರು ಪಾಗಾರ ಮಾಡಿದ್ರು ಕೂಡ ಅಲ್ಲೇ ಇರ್ತದೆ, ಇವತ್ತು ಇದೆ. ಆಮೇಲೆ ಅವರು
ಅವರು ನಮ್ಮ ಒಂದು 2.5 ಎಕರೆ ಮನೆ ಇರುವ ಕಡೆಯಲ್ಲಿ ಫುಲ್ ಅಡಿಕೆ ಮರಗಳಂದರೆ ಆಗಾಗಲೇ 80 ವಯಸ್ಸು 60 ವಯಸ್ಸೆಲ್ಲ ಆಗಿರ್ಬೋದು. ಸುಮ್ಮನೆ ಹಂಗೆ ನೆಟ್ಟಿರೋದು, ಏನೂ ಕೊಡಲ್ಲ, ನೀರು ಕೊಡಲ್ಲ, ಔಷಧಿನೂ ಕೊಡಲ್ಲ, ಹಂಗೆ ಅಲ್ಲಿ ಗೊಬ್ಬರನೂ ಕೊಡಲ್ಲ, ಹಂಗೆ. ಆವಾಗ ಬುದ್ಧಿವಂತ ಏನು ಮಾಡಿದ, ಎಲ್ಲೋ ರಬ್ಬರ್ ಇಂಟ್ರೊಡ್ಯೂಸ್ ಆಗಿದೆ ಅಂತ ಗೊತ್ತಾಯ್ತು ಅವರಿಗೆ. ಇದು ಎಷ್ಟನೇ ಇಸ್ವಿ ಇರ್ಬೋದು? ಅದು ಎಷ್ಟನೇ ಇಸ್ವಿ ಅಂದ್ರೆ ನಾನು 42ರಲ್ಲಿ ಹುಟ್ಟಿದವನು. ಆ ಟೈಮ್ನಲ್ಲಿ ಅಂದ್ರೆ 50ಗಳಲ್ಲಿ. ನಾನು ಒಂದು ಹೈಸ್ಕೂಲ್ಗೆ ಹೋಗ್ಲಿಕ್ಕೆ ಶುರುವಾದಾಗ ಈ ಐಡಿಯಾ ಬಂತು ಅವರಿಗೆ. ಅಂದ್ರೆ ಆ ಕೂಡಲೇ ಅಲ್ಲೆಲ್ಲೆಲ್ಲ ಒಬ್ಬೊಬ್ಬರು ಮಾಡ್ತಿದ್ರು. ಅಂದರೆ ಅಲ್ಲಿ ಪ್ಲಾಂಟೇಶನ್ ಮಾಸ್ಟರ್ ಆಗಬಹುದು. 2 ಎಕರೆ 3 ಎಕರೆ 5 ಎಕರೆ ಹಾಕದೇ ಇರಲಿಲ್ಲ. ಆ ಮನುಷ್ಯ ಏನು ಮಾಡಿದರು, ಅಲ್ಲಿ ಒಂದು 25 ಎಕರೆ ಯಾರ್ದೋ ಒಂದು ದೊರದಿ ಇದು ಪ್ಲಾಂಟೇಶನ್ ಇದ್ದು ದೊಡ್ಡ ರಬ್ಬರ್, ಅಲ್ಲಿ ಹೋಗಿ ಬೀಜ ತಗೊಂಡು ಒಂದು ಚೀಲಿಯೊಳ್ಳಿ ತಂದು ಅದನ್ನು ಹುಟ್ಟಿಸಿ ಅದನ್ನು ನನ್ನ ಕೇರಳದಲ್ಲಿ ಪೋತಾನಿ ಕಾಡಿನಲ್ಲಿ ಫಸ್ಟ್ ರಬ್ಬರ್ ಹುಟ್ಟಿಸಿದವನು. ಅದಾದಮೇಲೆ ಏನು ಮಾಡ್ತಾನೆ, ಅದು ಇದು ಹಾಕೋದಕ್ಕೆ ಮುಂಚೆನೇ ಅಡಿಕೆ ಮರ ಸುಮ್ಮನೆ ಅಲ್ಲಿಂದ ಒಂದು 50, 100, 120 ಕಾಯಿ ಬರಬಹುದು ನಮ್ಮ ಅಡಿಕೆಗಳಿಗೆ. ಕೆಲವೊಂದರಲ್ಲಿ ಒಂದು ಗೊನೆಗೆ 8 ಹಾಗೆ ಬರುವ ಥರ ಸುಮ್ಮನೆ ಏನು ಬಿಟ್ಟಿದ್ವಲ್ಲ, ಬರುವುದಷ್ಟು ಬರಲಿ ಅಂತ. 100 ಅಡಿಕೆ ಕೊಟ್ಟರೆ ಆವಾಗ 3 ರೂಪಾಯಿ ಸಿಗ್ತಿದ್ದೇನೋ, 2 ರೂಪಾಯಿ ಸಿಗ್ತಿದ್ದೇನೋ ಆ ಥರ. ಆವಾಗ ಇವರು ಅದನ್ನು ಸರಿ ಕರೆಕ್ಟ್ ಅಷ್ಟಾಗ ಎಲ್ಲ ತೆಗೆದುಬಿಟ್ಟು ಅದನ್ನು 1000 ರೂಪಾಯಿ ಅಂತ ಯಾರಿಗೋ ಒಂದು ಗುತ್ತಿಗೆ ಕೊಟ್ಟು ಅಗಸಿದೆ ನಾವು ಇಷ್ಟ ಆಳದಲ್ಲಿ. ಅದರಲ್ಲಿ ಗುಂಡಿ ತೆಗೆದು ಈ ಬೀಜ ಹುಟ್ಟಿಸಿ ಅದರಲ್ಲಿ ಹಾಕಿ ರಬ್ಬರ್ ಮಾಡಿದರು. ರಬ್ಬರ್ ಮಾಡಿ ಸಾಧಾರಣ ಬಡ್ ಮಾಡಬೇಕಾದ್ರೆ, ಬಡ್ ವಿಷಯ ಯಾರಿಗೂ ಗೊತ್ತಿಲ್ಲ. ರಬ್ಬರ್ ಮಾಸಿಗ ಅಂದರೆ ಇದು ಮಂತ್ಲಿ ಬರೆಸಲಿಕ್ಕೆ ಶುರು ಮಾಡಿದರು. ಅದು ಓದಿದಾಗ ಬಡ್ ಮಾಡಬಹುದು ಅಂತ ತಿಳಿದು, ಆವಾಗ ಅಲ್ಲಿಂದ ಎಲ್ಲೋ ಹೋಗಿ ಬಡ್ ಮಾಡೋದು ಹೆಂಗೆ ಅಂತ ಕಲಿತು. ಆವಾಗಲೇ ಇದು ಬೆಳೆದು ಹೋಗಿತ್ತು. ಆದರೂ ಅದನ್ನು ಕಡಿದು ಅದನ್ನು ತಾನಾಗಿ ಇದು ಮಾಡಿ ಅದನ್ನು ಆವಾಗ ಹಳೇ ಪ್ಲಾಂಟೇಶನ್ ಸುಮ್ಮನೆ ಕಾಯಲ್ಲಿ ಬೆಳೆದಿದ್ದು ಅದು ಟಾಪ್ ಮಾಡಲಿಕ್ಕೆ ಬಂದಿತ್ತು. ಆವಾಗ ಅದರ ಮೂಲಕವಾಗಿ ಅವತ್ತು ಒಂದು ರಾತಲ್ ಅಂತ ಹೇಳ್ತಾರೆ. ಒಂದು ರಾತಲ್ ಅಂದರೆ ಇಲ್ಲಿ 2.5 ರಾತಲ್ 1 kg ಆಗ್ತದೆ. ಇಲ್ಲೇನು ಹೇಳ್ತಾರೆ ಲೀಟರ್ ಅಲ್ಲಪ್ಪ, kg ತೂಕ, ಕಿಲೋ ಪಾವುಗಳು ಹೇಳಿ. ಆ ಥರ ಇರುವಾಗ ಅದು ಟಾಪ್ ಮಾಡಲಿಕ್ಕೆ ಎಲ್ಲೋ ಹೋಗಿ ಒಂದು ಬೇರೆ ಮರದ ಮೇಲೆ ಮಾಡಿ ಟಾಪಿಂಗ್ ಕಲಿತು ಅದನ್ನು ಟಾಪ್ ಮಾಡಿ ಅದು ತಂದಾಗ ಇಲ್ಲಿ ಮೆಷಿನ್ ಇಲ್ಲ, ಇದು ಒಣಗಿಸ್ಲಿಕ್ಕೆ, ಶೀಟ್ ಮಾಡಲಿಕ್ಕಿಲ್ಲ. ಆವಾಗ ಏನು ಮಾಡಿದ, ಫಸ್ಟು ಈಗ ಕಲ್ಲಿದೆಯಲ್ಲ, ಕಲ್ಲ ಮೇಲೆ ಹಿಂಗೆ ಒರೆಸಿ ಅದು ಒಣಗಿಸಿ ಮಾಡ್ತಿದ್ದ. ಅದೆಲ್ಲ ಸರಿಯಾಗಲ್ಲ ಅಂತ ಹೇಳಿದೆ. 2 ಮರಗಳು ಕಳಿಸಿ ಇಷ್ಟು ದಪ್ಪದು ಇಷ್ಟದು ಮಾಡಿಕೊಂಡು ಅದರ ಮೇಲೆ ಹಾಕಿ ರೋಲರ್ ಅಲ್ಲ, ಅದು ಒಂದು ಮೇಲೆ ಹಾಕಿ ಕಲ್ಲು ಹಾಕಿ ಇಟ್ಟುಕೊಂಡು ಸರಿ ಮಾಡಿ ಒಣಗಿಸಿ ಮಾಡಲಿಕ್ಕೆ. ನಿಮ್ಮ ತಂದೆ ಹೆಸರು ವರ್ಗೀಸ್ ಅಂತ. ವರ್ಗೀಸ್ ಭಾರಿ ಬುದ್ಧಿವಂತರು, ತುಂಬ ಬುದ್ಧಿವಂತರು. ಆದಮೇಲೆ ಇದು ಪೂರ್ತಿ ಬಡ್ಡಿಂಗ್ ಆಗಿ ಅಲ್ಲ, ಅದು ಹಳೆ ರಬ್ಬರು ಒಂದು ಕಡೆ ಒಂದು 250, ಇನ್ನೊಂದು ಕಡೆ ಒಂದು 100 ಆಗಿರುವಾಗ ಈ 100 6ನೇ ಕ್ಲಾಸ್ನಲ್ಲಿ ನಾನು ಇದು ಟಾಪ್ ಮಾಡಿ ಇದು ತಂದು ಮನೆಗೆ ಹಾಕಿ ಕೊಟ್ಟ ಮೇಲೆ 3 ಕಿಲೋಮೀಟ್ರ್ ನಡೆದು ನಾನು 6ನೇ ಕ್ಲಾಸಿಗೆ ಹೋಗ್ತಿದ್ದೆ. ಆವಾಗ ಈ ಅಣ್ಣ ಈ ಕಡೆ 200 ಚಿಲ್ಲರೆ ಅವನು ಟಾಪ್ ಮಾಡಿ ಅದು ಜಾಸ್ತಿ ಇದ್ದ ತಾಯಿ ಹೋಗಿ ಹಾಲು ಕಳಿಸ್ತು ಮಾಡ್ತಿತ್ತು. ಸಂಜೆ ಬಂದಾಗ ಇದನ್ನು ಒತ್ತುಕೊಂಡು 3 ಕಿಲೋಮೀಟ್ರ್ ಹೋಗಿ ಅಲ್ಲಿ ಮೆಷಿನ್ ಇತ್ತು. ಮೆಷಿನ್ ಬರೆಯೋದಕ್ಕೆ ಮುಂಚೆ ಮಾಡಿದಂದರೆ ಮರ ಕಟ್ ಮಾಡಿ 2 ಇದು ಮಾಡಿ ಅದರ ಮಧ್ಯದಲ್ಲಿ ಆಚಾರ್ಯರಿಂದ ಆ ಕಡೆ ಈ ಕಡೆ ಮಾಡಿಸಿ ಅದರಲ್ಲಿ ಇಟ್ಟುಕೊಂಡು ಹಾಲು ಹಾಕಿ ಅದು ಮಾರಲಿಕ್ಕೆ ಶುರು ಮಾಡಿ ಇನ್ನು ಸ್ವಲ್ಪ ಆದಾಗ ಇದು ಮೆಷಿನ್ ಅಂತ ಬಂತು. ರೋಲರ್ ಹ್ಯಾಂಡ್ ಮೇಡ್ ರೋಲ್ ಈ ತಿರುಗಿಸಿ ಬರುವುದು. ಆವಾಗ ಅಣ್ಣ ತಮ್ಮ ಸೇರಿ
ಅಣ್ಣ ತಮ್ಮ ಸೇರಿ ಒಂದು ತಗೊಂಡ್ರು ಒಟ್ಟಿಗೆ. ಹಾಗೆ ಇದು ಸಂಜೆ ಶಾಲೆ ಬಿಟ್ಟು ಬಂದ ಮೇಲೆ 3 ಕಿಲೋಮೀಟರ್ ಹೋಗಿ ಬೇರೆಯವ್ರ ಹತ್ರ ಹೋದ್ವಿ, ಅಲ್ಲಿ ಇದು ತಿರುಗಿಸಿ ತಂದು ಹಾಕೋದು. ಇಷ್ಟೆಲ್ಲ ಕಷ್ಟ ಮಾಡಿ ಬಿಟ್ಟಿದ್ದೇನೆ ಅಷ್ಟಲ್ಲೇ. ಇದು ನಿಮ್ಮ ಬಾಲ್ಯ. ಬಾಲ್ಯದಲ್ಲಿ ಇನ್ನೊಂದಿತ್ತು, ನನಗೆ ವಯಸ್ಕರು ಅಂದರೆ ತುಂಬ ಹೆಂಗೋ ಇಷ್ಟ. ಮತ್ತು ಈ ನಮ್ಮಲ್ಲಿ ಕೆಲಸ ಮಾಡುವ ಒಂದು ಹೊಲೆಯರು ಪರೆಯರು ಅಂತ ಹೇಳ್ತಾರೆ. ಪರೆಯರು ಹೊಲೆಯರಿಗಿಂತಲೂ ಇನ್ನು ಕಡಿಮೆ. ಅವರಿಗೆ ಮನೆಗೆ ಏನು ಇದು ಅಸ್ಪೃಶ್ಯತೆ ಇರ್ತದೆ ಇಲ್ಲ, ಅಸ್ಪೃಶ್ಯತೆ ಇಲ್ಲ. ಅವರೇ ನಮ್ಮನ್ನು ಒಂದು ವಿಶೇಷ ಹೆಸರಿನಲ್ಲಿ ಕರೀತಾರೆ, ನಮ್ಮ ಹಿರಿಯರು ಅನ್ನೋ ರೀತಿಯಲ್ಲಿ. ಆದರೂ ಬೇರೆ ಮನೆಗಳಲ್ಲೆಲ್ಲ ಕ್ರಿಸ್ತರಲ್ಲೂ ಕೂಡ ಇವರ ಒಳಗೆ ಬಿಡುತ್ತಿರಲಿಲ್ಲ, ಅನ್ಟಚಬಲ್ ಆಗಿತ್ತು. ನನ್ನ ಮನೆಯಲ್ಲಿ ಮಾತ್ರ ಅದಿರಲಿಲ್ಲ. ಇಲ್ಲ, ಎಲ್ಲಿ ಬೇಕಾದರೂ ಹೋಗು ಅಂತ ಹೇಳಿಬಿಟ್ರು. ಮತ್ತೆ ಈ ಅಣ್ಣ ಒಂದು ನಿಮ್ಮಂಗದ್ದು ಹಿಟ್ಟು ಹೋದ, ನಾವು 35 ವಯಸ್ಸಿನವರು, ತುಂಬ ಶಕ್ತಿವಂತ ಇರೋ ರಾಮನ್ ನಮ್ಮನ್ನೆಲ್ಲ ಸ್ವಲ್ಪ ಶಕ್ತಿ ತೋರಿಸಲಿಕ್ಕೆ ಹುಡುಗರನ್ನೆಲ್ಲ ಕಾಲ್ ಮೇಲೆ ಹಿಡ್ಕೊಂಡು ಹಿಂಗೆ ನಿಲ್ಲಿಸ್ತಾನೆ. ಹೇಳಿದೆಲ್ಲ ನೋಡಲಿಕ್ಕೆ ಹೋದೆ. ಆಮೇಲೆ ಒಂದು ದಿವಸ ಕೆಲಸ ಮಾಡಿ ನನಗೊಂದು 12 ವಯಸ್ಸಲ್ಲಿ ಆದಾಗ ಸ್ವಲ್ಪ ಶುಂಠಿ ನಲ್ಲಿಗೆ ಹೋದಾಗ ಅವರ ಜೊತೆಗೆಲ್ಲ ಮಾಡ್ತಿದ್ವಿ. ಆವಾಗ ನಾನು ಒಮ್ಮೆ ರಾಮನ್ ಚೇಟ ಅಂತ ಕರೆದೆ. ಅವನಿಗೆ ಈ ವಯಸ್ಸಿನವರು ಆ ಕಾಲದಲ್ಲಿ ರಾಮ ಅಂತ ಕರೆಯೋದು, ಏಕವಚನದಲ್ಲಿ ಕರೆಯೋದು. ನಾನು ರಾಮನ್ ಚೇಟ ಅಷ್ಟು ಫ್ರೆಂಡ್ಶಿಪ್ ಆಗಿಬಿಟ್ಟಿದೆ. ಅದಕ್ಕೆ ನನಗೆ ಬೈದರು, ರಾಮನ್ ಚೇಟ ಅಂತ ಹೇಳಿದ್ರು. ಯಾರು ಬೈದಿದ್ದು? ಊರಲ್ಲಿ? ಇಲ್ಲ, ಮನೆಯಲ್ಲಿ. ನಿಮ್ಮ ಮನೆಯಲ್ಲಿ. ಇವರು ಇಷ್ಟು ವೃದ್ಧರು ಕೂಡ, ಇಷ್ಟು ಒಳ್ಳೆಯವರಾದರೂ ಕೂಡ ಅವನ ಮದುವೆ, 2ನೇ ಮದುವೆ ಮಾಡಿ ಮಕ್ಕಳು ಸಿಕ್ಕಲಿಲ್ಲ. 2ನೇ ಮದುವೆ ಮಾಡಿದಾಗ ತನ್ನ ಉಂಗುರವನ್ನು ಕೊಟ್ಟವನು ಅವನಿಗೆ. ಯಾರು? ನನ್ನಪ್ಪ. ಮತ್ತೆ ಅವರು ಭಾನುವಾರ ಕೆಲಸ ಇರುವುದಿಲ್ಲಲ್ಲ, ಭಾನುವಾರ ಮಧ್ಯಾಹ್ನ ಅಲ್ಲಿಗೆ ಬಂದರೆ ನಮ್ಗೆ ಗೊತ್ತು ಹೀಗೆ. ಆವಾಗ ಅಮ್ಮ ಯಾವಾಗಲೂ ಅವರಿಗೆ ಯಾರು ಬಂದರೂ ಕೊಡ್ತಿದ್ರು. ಇವನು ಸರಿ ಇದು ಮಾಡಿದರು. ಮತ್ತೊಂದು ಸರಿ ಅದು ಸ್ವಲ್ಪ ನನ್ನ ಯಾಕೆ ನಾವು ಇವರ ಬಗ್ಗೆ ಕಾಳಜಿ ಬರೋದೊಂದು ಹಿನ್ನೆಲೆ ಹೇಳಬೇಕಾಗ್ತದೆ. ಈಗ ನೆನಪಿಗೆ ಬಂತು. ಒಂದು ದಿವಸ ನಮ್ಮ 2ನೇ ಪ್ಲಾಟ್ನಲ್ಲಿ ಅಣ್ಣ ಕಂಡ್ರೆ ಅಲ್ಲಿಂದ ನಾವು ಪೇಟೆಗೆ ಹೋಗಿ ಏನೋ ಸಾಮಾನೆಲ್ಲ ತರೋದು. ನಾನು ಶಾಲೆಯಿಂದ ಬರ್ತಾ ಇದ್ದೇನೆ. ನಮ್ಮ ಒಬ್ಬ ಚಿಕ್ಕಪ್ಪ ಸರ್ವೇಯರ್. ಆ ಚಿಕ್ಕಪ್ಪ ಇದು ಅವರ ಇದು ಅಳತೆಗೆ ಇದು ಇದೆಲ್ಲ ಮತ್ತು ಇದೆಲ್ಲ ತಗೊಂಡು ಹಿಂಗೆ ಬರ್ತಿತ್ತು. ನಾನು ಸಹಾಯವಾಗಲಿ ಚಿಕ್ಕಪ್ಪ ಅಲ್ಲ ಅಂತ ಹೇಳಿಕೊಂಡು ನಾನು ಅದು ತಗೊಂಡು ಹಿಂಗೆ ಬರ್ತಿದ್ದೇನೆ. ಅಪ್ಪ ಅಲ್ಲಿಂದ ಹಿಂಗೆ ನೋಡ್ತಾನೆ, ನೀನೇನು ಇವನಿಗೆಲ್ಲ ಅದು ತಗೊಂಡು ಹೋಗ್ತಾ ಇದೀಯಾ ಅಂತ ಕೇಳ್ತಾರೆ. ನೀನೇನು ಅವನ ಸೇವಕನ ಅಂತ ಕೇಳಿದ್ರು. ಅದು ನನಗೆ ಶಾಕ್ ಆಯಿತು. ನಾನು ಆ ರೀತಿ ನನ್ನಲ್ಲಿತ್ತು. ಅದು ಅಲ್ಲ, ಇನ್ನು ಅಲ್ಲಿ ದೂರದಲ್ಲಿ ಹೈಸ್ಕೂಲ್ ಓದ್ತಿದ್ದೇನೆಂದು ಹೇಳಿದಾಗ ಅಲ್ಲಿಂದ 3 ರೂಪಾಯಿ ಇದ್ದರೆ 200 ಕಿಲೋಮೀಟರ್ ಇರೋ ಮರಿಬಹುದಿತ್ತು. ಆದರೆ 5-6 ಕಿಲೋಮೀಟರ್ ನಡ್ಕೊಳ್ತಾನೆ, 2 ರೂಪಾಯಿ 1.5 ರೂಪಾಯಿ ಉಳಿಸಿಕೊಳ್ಳಲಿಕ್ಕೆ ಹಂಗೆಲ್ಲ ನಡೀತಿತ್ತು. ಅದು ನಡತೆ ಎಲ್ಲ ಬರುತ್ತಲ್ಲ, ಅದೆಲ್ಲ ಆ ಥರ ಆಯಿತು. ಆದರೂ ಆ ದುಡ್ಡು ನಾನೇನೂ ಇಲ್ಲ, ಜೊತೆಗೆ ಸೇರು ಬಡವರಿಗೂ ಹಂಗೆಲ್ಲ ಕೊಡೋದೇ ಆಗಿತ್ತು. SSLCಗೆ ನನಗೇನು ಈ ಟ್ಯೂಷನು ಏನೂ ಇಲ್ಲದೆ ಫಸ್ಟ್ ಕ್ಲಾಸಿಗೆ 2-3 ಮಾರ್ಕ್ ಅಷ್ಟೇ ಕಡಿಮೆ. ಅಲ್ಲಿಂದ ನಾನು ಆ ಹಳೆ ಸನ್ಯಾಸ ವಿಷಯಗಳು ನನಗೆ ಬಂತು. ಅದಕ್ಕೆ ಚರ್ಚಿನ ಸೆಮಿನರಿಗೆ ಸೇರೋಣ ಅಂತ ನಾನು ಸ್ವಂತವಾಗಿ ಹೇಳಿ ಅಲ್ಲಿ ಫಸ್ಟ್ 2 ವರ್ಷ ಮೈನರ್ ಸೆಮಿನರಿ ಅಂತ ಹೇಳ್ತಾರೆ. ಆಮೇಲೆ ಸನ್ಯಾಸದ ವಿಷಯ ಕಲಿಕೆಯಾಗಿ ಪೂರ್ತಿ 1 ವರ್ಷ ನಾವು ಇಲ್ಲಿರಬೇಕಾಗ್ತದೆ, ಒಂದು ಗುರುವಿನ ಹಿದ್ದೆಗೆ. ಆವಾಗ ಊರಿಗೆ ಹೋಗಂಗಿಲ್ಲ, ಅಪ್ಪ ಅಮ್ಮ ಬರುವುದಿಲ್ಲ ನೋಡಲಿಕ್ಕೆ. ಅಂಥರ ಒಂದು ಟ್ರೈನಿಂಗ್ನಲ್ಲಿ ಮತ್ತು ಆತ್ಮೀಯ ವಿಷಯಗಳು ಕಲಿಸ್ತಾರೆ. ಪ್ರಾರ್ಥನೆ ಕಲಿಯೋದಂದರೆ ಧ್ಯಾನ ಮಾಡೋದಂದರೆ ಕಲಿಸ್ತಾರೆ. ಹಾಗೆ ಆ ಟೈಮಿನಲ್ಲಿ ಹೀಗೆ ಆದಮೇಲೆ 2 ವರ್ಷ ಆಯ್ತಲ್ಲ ಫಾದರ್ ಕಲಿಕೆ ಬೋಧನೆಯಲ್ಲಿ, ಮತ್ತು ಫಿಲಾಸಫಿನಲ್ಲಿ 3 ವರ್ಷಗಳು. ಆ ಕಾಲದಲ್ಲಿ 2 ವರ್ಷಗಳಲ್ಲಿ ಕಲಿಯೋ ವಿಷಯ ಇಂಗ್ಲಿಷ್ ಮತ್ತು ಲ್ಯಾಟಿನ್ ಮತ್ತು ಸಿರಿಯಕ್ ಯೇಸುವಿನ ಭಾಷೆ. ಈ 3 ವಿಷಯಗಳು ಕಲಿಯೋದು ಅಷ್ಟೇ, ಬೇರೆ ವಿಷಯಗಳಿಲ್ಲ, ಮ್ಯಾಥ್ಸು ಗೀತ್ಸು ಏನೂ ಇಲ್ಲ. ಹಾಗೆ ಅದು ಪಾಸಾದಾಗ ಈ ಲ್ಯಾಟಿನ್ ಭಾಷೆಯಲ್ಲಿ ಅವತ್ತು ಮೇಜರ್ ಸೆಮಿನಾರಿಯಲ್ಲಿ ಫಿಲಾಸಫಿ ಮತ್ತು ಥಿಯಾಲಜಿ ಕಲಿಸೋದು ಲ್ಯಾಟಿನ್ ಭಾಷೆಯಲ್ಲಿ. ಇದು ಪಾಸಾಗಿಲ್ಲ ಅಂದರೆ ಅಲ್ಲಿಗೆ ಅಡ್ಮಿಷನ್ ಆಗಲ್ಲ.
ಅಲ್ಲೂ ಒಳ್ಳೆ ಮಾರ್ಕ್ಸ್ ತಗೊಂಡು ನಾನು ಪಾಸಾಗಿದೆ. ಮತ್ತು ನಮ್ಮ ಪೂಜಾ ಪುರಸ್ಕಾರಗಳೆಲ್ಲ ನಡೆದಿದ್ದು ಯೇಸು ಭಾಷೆಯಾದ ಸುರಿಯಾನಿ ಅಂತಾರೆ, ಸಿರಿಯಕ್. ಅದು ಈಗಿನ ಇರಾಕ್ನಲ್ಲಿ ಸಂಸಾರ ಭಾಷೆಯಾಗಿತ್ತು, ಯೇಸುವಿನ ಊರಿನಲ್ಲಿ ಆಗಿದ್ದು. ಅದೆಲ್ಲ ಓದಿ ಅದು ಮುಗಿಸಿದಾಗ ಅದು ಒಳ್ಳೆಯ ಪಾಯಿಂಟಿನಲ್ಲಿ ಮುಗಿಸಿದ್ದೇನೆ. ಮುಗಿಸಿದ ಮೇಲೆ ಅಲ್ಲಿ ನನ್ನ ಸನ್ಯಾಸ ದೀಕ್ಷೆ ಕೂಡ ಆಯಿತು 22 ವಯಸ್ಸು. ಎಲ್ಲಿ ಆಯ್ತು ಅದು? ಕೇರಳದಲ್ಲಿ ಕೋಟ್ಟೆಂನಲ್ಲಿ. ಯಾವ ಚರ್ಚ್ ಅದು? ಅದು ಫಾದರ್ಸು ಮತ್ತು ಈ ಶಾಂತಿನಿಕೇತನ್ ಅಂತ ಹೇಳ್ತಕ್ಕಂಥ ಗುಂಪು ಫಾದರ್ಗಳದು ಸನ್ಯಾಸ ಲೈನದು. ಈ ಚರ್ಚ್ಗೆ ಇರತಕ್ಕಂಥ ಫಾದರ್ಗಳೆಲ್ಲ ಸನ್ಯಾಸ ಲೈನ್ನಲ್ಲಿರುವ ಫಾದರ್ಗಳು. ಅದು ದೇಶದಾಗ ನಮ್ಮ ಸಂಸ್ಥೆ ಸಣ್ಣದು, ಇನ್ನು ಎಷ್ಟು 33ರಲ್ಲಿ ಸ್ಟಾರ್ಟ್ ಮಾಡಿದ್ದು ನಮ್ಮ. ಅವರು ಹೇಗೋ ಒಂದು ಕಾರಣಕ್ಕೆ ನನಗೆ ಗೊತ್ತಿಲ್ಲ, ನೀನು ರೋಮಿಗೆ ಹೋಗು ಓದಲಿಕ್ಕೆ ಅಂತ ಹೇಳಿದ್ರು. ಥಿಯಾಲಜಿ ಸೆಕ್ಷನ್ 2 ಆಯಿತು, ಮತ್ತೊಂದಾಯಿತು, ಮತ್ತೆ 3 ಕೂಡ ಆದಾಗ ರೋಮಿಗೆ ಹೋಗ್ಬೇಕು ಅಂದ್ರು. ರೋಮಿಗೆ ನೀವು ಹೋಗು ಅಂತ ಹೇಳಿದ್ರು. ಖುಷಿ ಇದೆಯಾ ಅಂತ ಹೇಳಿದ್ರು. ನನಗೇನು, ಯಾವ ಏಜ್ ಎಷ್ಟು ಅವಾಗ ನಿಮಗೆ? 22 ಏಜಲ್ಲಿ ನೀವು ರೋಮ್ಗೆ ಹೋದ್ರ? ರೋಮಿಗೆ ಹೋಗಿ ಅಲ್ಲಿ ಬಾಕಿ ಉಳಿದ 4 ವರ್ಷಗಳು ಕಲಿಬೇಕು. ಆಮೇಲೆ ಅಲ್ಲಿ ಒಂದು PhD ಅಥವಾ ಒಂದಿದೆಲ್ಲ ಆಗ್ಬೋದು ಥಿಯಾಲಜಿನಲ್ಲಿ, ದೇವರ ಶಾಸ್ತ್ರದಲ್ಲಿ. ನಾನು ಅಲ್ಲಿ ಹಾಗೆ ಹೋದಾಗ ವರ್ಷಗಳಿಗೆ ಹೇಳಬೇಕಾಗ್ತದೆ. ನಾನು 1964 ಸೆಪ್ಟೆಂಬರ್ನಲ್ಲಿ ರೋಮಿಗೆ ಹೋದೆ. ಆವಾಗ ಅದಕ್ಕೆ ಹಿಂದೆ ಒಬ್ಬರನ್ನ ಕಳಿಸಿದ್ರು, ಅವರು ಫಾದರ್ ಆದಮೇಲೆ ಕಳಿಸಿದ್ರು. ನನ್ನ ಫಾದರ್ ಇನ್ನೂ ಆಗಲಿಲ್ಲ, ಯುವಕದ ಕಲೆ ಕಳಿಸಿದ್ರು. ಬೇರೆ ಫಾದರ್ಗಳೆಲ್ಲ ಅಲ್ಲೇ ಓದ್ತಾರೆ. ನನ್ನನ್ನು ಒಬ್ಬರನ್ನ ಮಾತ್ರ, ನನ್ನ ಗುಂಪಿನಲ್ಲಿ 11 ಜನ ಮ್ಯಾಚ್ನಲ್ಲಿದ್ದರು ಕೂಡ ಒಬ್ಬರಿಗೆ ಹೋಗಿ ಎಂದು ಹೇಳಿದ್ರು. ವಿಶೇಷ ಕಾರಣ ಗೊತ್ತಿಲ್ಲ. ಅಲ್ಲಿ ಹೋದ ಮೇಲೆ ಆಗಿದ್ದು ನಿಮಗೆ ನಿಜವಾಗಿಯೂ ಅದೇ ನನ್ನ ಜೀವನದ ಒಂದು ಅಡಿಪಾಯ, ವಿಶೇಷ ಅಡಿಪಾಯ. ಇನ್ನೂ ಮುಂದೆ ಮಾಡಲಿಕ್ಕಾಗೋದು. ಯೂನಿವರ್ಸಿಟಿ ಕಾಲೇಜ್, ಥಿಯಾಲಜಿ ಯೂನಿವರ್ಸಿಟಿ ಕಾಲೇಜಿನಲ್ಲಿ 4 ವರ್ಷ ಕಲಿಸುವಾಗ ನನಗೊಂದು ಒಂದು BA ಥಿಯಾಲಜಿ ಸಿಗುತ್ತದೆ, ಒಂದು MA ಥಿಯಾಲಜಿ ಸಿಗುತ್ತೆ. ಇದಾದ ಮೇಲೆ ರಿಸರ್ಚ್ ಮಾಡಿ PhD ಮಾಡುವುದು ಅಂತ. ಹಾಗಿರುವಾಗ ಏನಾಯಿತು, ಅಲ್ಲಿ ಈ ಕಾಲೇಜೊಳಗೆ ಇದು ಪೋಪ್ರಿರುವ ಹಾಗೆ ನಾನು ಎಲ್ಲಿ ನೋಡಿದರೆ ಅಲ್ಲಿ ಆ ಕಡೆ ಅವರ ರೂಮ್ ಕಾಣಬಹುದು ನನ್ನ ರೂಮಿಂದ. ಪೋಪ್ ಯಾರಿದ್ರು ಅವಾಗ? ಪೋಪ್ ಫಸ್ಟ್ ಆವಾಗ ಇದ್ದವರು ಪೋಪ್ ಪೋಲ್ ದ ಸಿಕ್ಸ್ತ್. ಪೋಪ್ ಪೋಲ್ ದ ಸಿಕ್ಸ್ತ್ ಆದಮೇಲೆ ಜಾನ್ ಪಾಲ್ ಸೆಕೆಂಡ್ ಬಂದರು. ಪೋಲ್ ಫಸ್ಟ್ ಬಂದವರು ಏನೋ 6 ತಿಂಗಳು ಕೂಡ ಇದ್ದಿಲ್ಲ, ಅದನ್ನು ನೋಡಿಕೊಂಡ್ರೆ ಅದನ್ನ ಲೆಕ್ಕಕ್ಕಿಲ್ಲ. ಜಾನ್ ಪಾಲ್ ದ ಸೆಕೆಂಡ್ ಅದು ಕಮ್ಯುನಿಸ್ಟ್ ರಾಜ್ಯದಿಂದ ಬಂದವರು. ರಷ್ಯಾನ? ಅಲ್ಲ, ಪೋಲೆಂಡಿಂದ ಬಂದವರು. ಫಸ್ಟ್ 400 ವರ್ಷಗಳಲ್ಲಿ ನಾನ್ ಇಟಾಲಿಯನ್ ಆಗಿ ಫಸ್ಟ್ ಬಂದಿರೋರು ಅವರೇ. ಅದಾದಮೇಲೆ ಅವರ ಹಿಂದೆ ಬೆನೆಡಿಕ್ಟ್ ಬಂದರು, ಬೆನೆಡಿಕ್ಟ್ ಜರ್ಮನ್ ಆದಮೇಲೆ ಇದು ಫ್ರಾನ್ಸಿಸ್ ಬಂದರು. ಅಲ್ಲ, ನೀವಿದ್ದಾಗ ಇದ್ರಲ್ಲ? ನಾನು ಇವ್ರ 4ರನ್ನು ನೋಡಿದ್ದೇನೆ. ನೋಡಿದ್ದೀರಾ? ಮತ್ತೆ ಹೋಗಿದ ಮೇಲೆ, ಸ್ಟಡಿ ಆಗಿದ ಮೇಲೆ ಬಂದ ಮೇಲೆ ನೀವು ಅವ್ರನ್ನ ಭೇಟಿ ಮಾಡ್ತಿದ್ರಾ? ಇಬ್ಬರನ್ನ ವೈಯಕ್ತಿಕವಾಗಿ ಭೇಟಿ ಮಾಡಿಸಿದ್ದೇನೆ. ಈ ಜಾನ್ ಪಾಲ್ ದ ಸೆಕೆಂಡ್ 2000ನಲ್ಲಿ ನನ್ನನ್ನು ಈ ಕೃಷಿಕರ ಒಂದು ರೆಪ್ರೆಸೆಂಟೇಟಿವ್ ವಿಶೇಷವಾಗಿ ಕರೆಸಿ ಅಲ್ಲಿ ಆದರೂ ಕೂಡ ಆವಾಗ ಜಾನ್ ಪಾಲನ್ನು ನೋಡಿ ಬಂದಿದ್ದೇನೆ. ಮತ್ತು ಆಗಾಗ ಹೋಗುತ್ತಿದ್ದಾಗ ಸ್ಟಡಿ ಆದಮೇಲೆ ರೋಮಿಗೆ ಹೋಗಬೇಕಾದ್ರೆ ಕ್ಯಾಥಲಿಕ್ ಸಂಸ್ಥೆಯಲ್ಲಿ ಒಂದು ರೆವಲ್ಯೂಷನ್ ಆಯಿತು ಅಂತ ಹೇಳ್ಬೋದು. ಅಂದರೆ ಈ ಚರ್ಚಿನ ರೀತಿಗಳು ಕಾಲಕ್ಕೆ ತಕ್ಕಂತೆ ಸರಿ ಮಾಡಬೇಕು ಅಂತ ಹೇಳಿಕೊಂಡು ದೊಡ್ಡ ಸಭೆಯನ್ನು ಮಾಡ್ತಿದ್ದರು. 2500 ಬಿಷಪ್ರು ಮತ್ತು ಸ್ಪೆಷಲಿಸ್ಟ್ ಎಲ್ಲ ಲೋಕದ ಎಲ್ಲ ಕಡೆಯಿಂದ ಬರ್ತಾರೆ. ಅದಕ್ಕೆ ಕೌನ್ಸಿಲ್ ಅಂತ ಹೇಳ್ತಾರೆ, ವ್ಯಾಟಿಕನ್ ಕೌನ್ಸಿಲ್, ವ್ಯಾಟಿಕನ್ II ಕೌನ್ಸಿಲ್. ಒಂದೊಂದು ಕ್ಯಾಥಲಿಕ್ ಸಂಸ್ಥೆಯಲ್ಲಿ ಒಂದೊಂದು 100 ವರ್ಷಗಳಿಗೂ ಒಂದೊಂದಾಗುವ ಹಾಗೆ ಇದು ವ್ಯಾಟಿಕನ್ II. ಈ ಚರ್ಚ್ ಈ ಲೋಕದಲ್ಲಿ ಈಗಿನ ಕಾಲದಲ್ಲಿ ಹೇಗೆ ಸ್ಪಂದಿಸಬೇಕು ಅಂತೆಲ್ಲ ಅದಕ್ಕೆ ಅದು ನನಗೆ ತುಂಬ ತಲೆಗೆ ಹೋಯಿತು. ಯಾಕಂದರೆ ನಾವು ಹಳೆಯ ಪದ್ಧತಿಯಲ್ಲಿ ಹೋಗಬಾರ್ದು, ನಾವು ಮುಂದೆ ಹೋಗಬೇಕು. ಮತ್ತು ಅದರಲ್ಲಿ ಇನ್ನೊಂದು ವಿಷಯ ಬಂದಿದ್ದು, ಪ್ರತಿ ದೇಶದಲ್ಲೂ
ನಿನ್ನ ವಿಶ್ವಾಸ ಒಂದು, ಸಂಸ್ಕೃತಿ ಅದರದೇ. ಇದು ನನ್ನೊಳಗೆ ಹೋಯಿತು. ಮತ್ತು ಸಾಧಾರಣ ಬಡವರ ಸ್ನೇಹಿತರಾಗಬೇಕು ನಾವು. ಇಂಥದ್ದೆಲ್ಲ ಇದು ಪಾದ್ರಿಗಳಿಗೆ ಮಾತ್ರ ಹೇಳುವುದಲ್ಲ, ನಾವೆಲ್ಲರೂ ಅದೆಲ್ಲ ತುಂಬ ಆಳವಾಗಿ ಹೋಗಿತ್ತು. ಈ 3ನೇ ವರ್ಷ ಬಂದಾಗ ಅಲ್ಲಿ ಒಂದು ಸ್ಪೆಷಲ್ ಐಚ್ಛಿಕ ವಿಷಯ ಇತ್ತು. ಅದು ರೂರಲ್ ಸೋಷಿಯಾಲಜಿ. ನನಗೆ ರೂರಲ್ ಸೋಷಿಯಾಲಜಿ ಅನ್ನೋದು ಐಚ್ಛಿಕವಾಗಿ ಬಂದದ್ದು. ಬಾಕಿ ವಿಷಯಗಳೆಲ್ಲ ಓದ್ತಿರುವಾಗಲೇ ಅಲ್ಲೊಬ್ಬರು ಮೋನ್ಸಿನ್ಯೋರ್ ಇದು ಕಲಿಸಿದವರು, ಈ ಕೃಷಿಕರಿಗಾಗಿ ತುಂಬ ಕೆಲಸ ಮಾಡಿದವರು ಅಲ್ಲಿ ಇಟಲಿಯಲ್ಲಿ. ಕೃಷಿಕರು ಅಲ್ಲೂ ಎಲ್ಲ ಹಿಂದೆ ಇದ್ದಾಗ ಅವರು ಮತ್ತು ಈ ಅಲ್ಲಿನ ಹಿಂದಿನ ಪೋಪ್ರು ಒಂದು ವಿಷಯ ಫಸ್ಟ್ ಕೃಷಿಕರ ಬಗ್ಗೆ ಮಾತಾಡಿದ ಅವರ ಎನ್ಸಿಕ್ಲಿಕಲ್ ಎಂದು ಹೇಳ್ತಾರೆ, ಅವರ ಪ್ರಪಂಚ ಬೋಧನೆಯಲ್ಲಿ ಫಸ್ಟ್ ಸರಿ ಕೃಷಿಕರ ಬಗ್ಗೆ ಹೇಳಿದ್ದು ಅನ್ನ ಕೊಡೋರು ನಮಗೆ ಅಂತ ಹೇಳಿದವರು. ಅದು ನನಗೆ ಒಳಗೆ ಹೋಯಿತು. ಮತ್ತು ಈ ಹಿನ್ನೆಲೆಯಲ್ಲಿ ನಾವು ಸಮಾಜಕ್ಕೆ ಸೇರಿ ಸಮಾಜಕ್ಕೋಸ್ಕರ ಅಂತೆಲ್ಲ ಅದು ಒಳಗೆ ಹೋಯಿತು. ಆವಾಗ ಆ ಒಂದು ವರ್ಷ ಹೋಯಿತು. 4ನೇ ವರ್ಷದಲ್ಲಿ ತೀರ್ಮಾನ ಮಾಡಬೇಕಿತ್ತು. ಆ ವರ್ಷ ನನಗೆ ಪಟ್ಟ ಆಗ್ತದೆ, ಗುರುದೀಕ್ಷೆ ಆಗ್ತದೆ. ಗುರುದೀಕ್ಷೆ ಆಗುವಾಗಲೇ ಅದರ ಜೊತೆಗೆ ನನಗೆ ಮಾಸ್ಟರ್ಸು ಕೂಡ ಸಿಕ್ತು. ಒಂದು ಪ್ರಬಂಧ ಬರೆಯಬೇಕು, ಸಣ್ಣದು, ದೊಡ್ಡದಲ್ಲ. ಅದು ಬರೆದು ಅದು ಮಹಾತ್ಮ ಗಾಂಧೀಜಿ ಬಗ್ಗೆ ಬರೆದೆ. ಅದಕ್ಕಾಗಿ ಅದು ಓದಿದ್ದೇನೆ, ಅವರ ಆತ್ಮಕಥೆ ಓದಿದ್ದೇನೆ, ಅವರ ಪುಸ್ತಕಗಳು ಬಂದಿದ್ದೇನೆ, ಅವರು ಅಲ್ಲಿ ಭಾಷಣ ಅದೆಲ್ಲ ಓದಿ ಮಹಾತ್ಮ ಗಾಂಧೀಜಿ ನನಗೊಂದು ಯೇಸು ಕ್ರಿಸ್ತರ ಆದಮೇಲೆ ಆದರ್ಶವಾಗಿ ಬಂದು, ಆ ಕಾಲದಲ್ಲಿ ಮದರ್ ತೆರೇಸಾ ಅಲ್ಲಿಗೆ ಬಂದು ಒಂದು ದಿವಸ ನಮಗೆ ಒಂದು ಇದು ಕಾನ್ಫರೆನ್ಸ್ ಕೊಡಿಸಿದರು. ಇದೆಲ್ಲ ಒಂದು ಈ ಸಭೆಯಲ್ಲಿ ಕ್ಯಾಥಲಿಕ್ ಸಂಸ್ಥೆಯಲ್ಲಿ ಒಂದು ರೆವಲ್ಯೂಷನ್ ಆಗುತ್ತದೆ ಟೈಮ್ನಲ್ಲೇ ನಾನು ಅಲ್ಲಿಗೆ ಸೇರಿರೋದು. ಫಾದರ್ಗಳು ಕೂಡ ನಾವು ಇಲ್ಲೂ ಈ ಅವರ ಬಿಚ್ಚೆ ಅವರ ಇದು ಕಾಣಿಕೆ ಎಲ್ಲ ಆಗುವಲ್ಲದೆ ನಾವು ಕೂಡ ಸ್ವಲ್ಪ ಅಂದರೆ ವರ್ಕರ್ ಪ್ರೀಸ್ಟ್ ಮೂವ್ಮೆಂಟ್ ಅಂತೆಲ್ಲ ಫ್ರಾನ್ಸ್ನಲ್ಲೆಲ್ಲ ಒಂದು ಸ್ವಲ್ಪ ಹೇಳ್ತಿದ್ರು. ಅದು ನನಗೆ ಒಳಗೆ ಹೋಯಿತು. ಅದು ಇದರಲ್ಲಿ ಹೋಗಲಿಕ್ಕೆ ಅಂದೆಲ್ಲ ಆದಮೇಲೆ ನನಗೆ ತೀರ್ಮಾನ ಮಾಡುವ ಟೈಮ್ ಬಂತು. ನನ್ನ PhD ಥಿಯಾಲಜಿಯಲ್ಲಿ ಇರೋ ಬೇಡ ಬೇರೆ ಏನು ಮನಸ್ಸಿಗೆ ಬಂದು, ನಾನು ಭಾರತದವನು. ಅದು ಅಲ್ಲ, ಈ ಬೇಸಿಗೆಯಲ್ಲಿ 2 ತಿಂಗಳು ರಜೆ ಸಿಗುತ್ತೆ, ಭಾರತಕ್ಕೇನೂ ಬರಲಿಕ್ಕಾಗಲ್ಲ. ಅಲ್ಲಿ ನಮ್ಮೆಲ್ಲ ಸ್ವಲ್ಪ ಅಲ್ಲೆಲ್ಲ ಹೋಗಲಿಕ್ಕೆ ಅಥವಾ ಬೇರೆ ಒಂದು ಚರ್ಚಿಗೆ ಹೋಗಲಿಕ್ಕೆ ಅಲ್ಲಿ ಇರಲಿಕ್ಕೆ ಒಂದೆಲ್ಲ. ನಾನು ಹೋಗುವಾಗ ಏನು ನೋಡ್ತೆ, ಇವರಿಗೆ ಬರೀ 4-5 ಚಳಿಗಾಲ ಬಿಟ್ಟು 4-5 ತಿಂಗಳು ಮಾತ್ರ ಸಿಗೋದು. ಅವರಷ್ಟು ಸುಲಭವಾಗಿರುತ್ತಾರೆ. ಅವರಿಗೂ ಬೇರೆಯವರಿಗೂ ಊಟಕ್ಕಿದೆ. ಅವರು 13 ಅಥವಾ 15% ಅಷ್ಟೇ ಕೃಷಿ ಮಾಡುವವರು, ಬಾಕಿಯೆಲ್ಲ ಬೇರೆ ಕೆಲಸ ಇದ್ದಾರೆ. ನನ್ನ ದೇಶದಲ್ಲಿ 82% ಕೃಷಿ ಕಾರ್ಮಿಕರು. ಊಟಕ್ಕೆ ಅದು ಅಲ್ಲ, 65ರಲ್ಲಿ ಒಂದು ದೊಡ್ಡ ಕ್ಷಾಮ ಬಂತು, ಅಂದರೆ ಇದು ಬರಗಾಲ ಭಾರತದಲ್ಲಿ ಇಡೀ. ಅದೆಲ್ಲ ನನಗೆ ಒಳಗೆ ಹೋಯಿತು. ಇನ್ನು ನಾನು ಈ ಥಿಯಾಲಜಿ ಇನ್ನು ಮುಂದೆ ತಿಳಿಯೋದು ನನಗತ್ತು. ಅದೆಲ್ಲ ಓದಿದ್ದೇನೆ, ಬೈಬಲ್ ಓದಿದ್ದೇನೆ, ಕಲಿತಿದ್ದೇನೆ, ಅದೇ ಸಾಕು. ನಾನು ಕೃಷಿಕರ ಜೊತೆಗೆ ಹೋಗಲಿಕ್ಕೆ, ಅವರ ಜೊತೆಗೆ ಬೆರೀಲಿಕ್ಕೆ, ಅವರ ಹತ್ತಿರ ಹೋಗಲಿಕ್ಕೆ ಬೆಸ್ಟ್ ಇನ್ಸ್ಟ್ರೂಮೆಂಟ್ ಅಗ್ರಿಕಲ್ಚರ್ ಅಂತ ತೀರ್ಮಾನ ಮಾಡಿ PhD ಸಬ್ಜೆಕ್ಟ್ ಅಗ್ರೋನಮಿ ಅಂದರೆ ಮಣ್ಣಿನ ವಿಷಯಗಳು, ಅದು ಗಿಡಗಳು ನೆಡುವುದು ಅಂಥದ್ದೆಲ್ಲ, ಅದು ಅಲ್ಲಿನ ವಿಷಯಗಳು ಇದ್ದಾರೆ. ನಾನು ಎಕ್ಸ್ಟ್ರಾ ಆಗಿ ನಮ್ಮ ರಬ್ಬರು, ನಮ್ಮ ಕೋಕೋನಟ್ಟು ಅದೆಲ್ಲ ಬೇರೆ ಎಕ್ಸ್ಟ್ರಾ ಲೈಬ್ರರಿಯಿಂದ ಓದಿ ಕಲಿಸ್ತಿದ್ದೆ. ಹಾಗೆ ನೀವು ಅಲ್ಲಿ ಡಾಕ್ಟ್ರೇಟ್ ತೊಗೊಂಡ್ರಿ? ಡಾಕ್ಟ್ರೇಟ್ 5 ವರ್ಷ. ಯಾವ ಯೂನಿವರ್ಸಿಟಿಯಲ್ಲಿ? ಅದು ಮಿಲಾನ್ ಯೂನಿವರ್ಸಿಟಿ, ಮಿಲಾನ್ ಯೂನಿವರ್ಸಿಟಿ, ಇಟಲಿ. ಹೌದು. ಇಷ್ಟರಲ್ಲಿ ನಾನು ಒಂದೊಂದು ವರ್ಷ ಒಂದೊಂದು ಬೇರೆ ಸಬ್ಜೆಕ್ಟ್ ಭಾಷೆ ಕೂಡ ಕಲಿತೆ. ಫಸ್ಟು ನನಗೆ ಇಟಾಲಿಯನ್, ಲ್ಯಾಟಿನ್ ಈಗಾಗಲೇ ಇದೆ. ಇಟಾಲಿಯನ್ ಅಲ್ಲಿ ಓದಿದ್ದಕ್ಕೆ ಇಟಾಲಿಯನ್ ಇದೆ. ಅವತ್ತು ಲ್ಯಾಟಿನೇ ಅಲ್ಲಿ ಬೋಧನೆ ಕ್ಲಾಸು ಮತ್ತು ಕ್ಲಾಸು ಎಕ್ಸಾಮ್ ಎಲ್ಲ ಮತ್ತು ಅದು ಚೇಂಜ್ ಆಗ್ತದೆ, ಲೋಕಲ್ ಆಗಲಿ ಆದ್ಮೇಲೆ. ಅದು ನಮ್ದು ಆದಮೇಲೆ ಒಂದೊಂದು ವರ್ಷ ಅವ್ರ ಎಂಬಸಿಗಳಿರುತ್ತೆ ಬೇರೆ ಬೇರೆ, ಅವ್ರ ಕೋರ್ಸ್ಗಳು ನಡೆಸ್ತಾರೆ. ಫ್ರೆಂಚ್ 1 ವರ್ಷ, ಜರ್ಮನ್ ಇನ್ನೊಂದು ವರ್ಷ, ಅದು ಕಲಿತೆ ಇದು ಬೇಸಿಗೆಯಲ್ಲಿ. ಅದಾದಮೇಲೆ ನಾನು ನನ್ನ ಅಧಿಕಾರಿಗಳು ನಾನು ಕಳಿಸ್ತಿರಲ್ಲ,
ಥಿಯಾಲಜಿ ಕೆಲಸ ಹೇಳಿದ್ದಕ್ಕೆ ಅವರಿಗೆ ನಾನು ಹೇಳಿ ಕೇಳ್ತೇನೆ, ನನ್ನ ಮನಸ್ಸಿಗೆ ಈಗ ಬರ್ತಾ ಇದೆ, ಥಿಯಾಲಜಿ ಮುಂದುವರಿಸಬೇಡ, ನಾನು ಅಗ್ರಿಕಲ್ಚರ್ ಕಲಿಸ್ತೇನೆ, ನನ್ನ ಜೊತೆಗೆ ನನ್ನ ಜನಕ್ಕಾಗಿ ನಮ್ಮ ಜನಾಂಗಕ್ಕಾಗಿ ಎಂದು ಹೇಳಿದಾಗ ಅವರು ನನಗೆ ಅನುಗ್ರಹ ನೀಡಿದರು. ಆದರೆ ನೀ ಎಲ್ಲಿ ಹೋಗ್ತಿ, ಏನು ಕಲಿತೀಯ, ಅದು ನಿನ್ನ ವಿಷಯ ಅಂತ ಹೇಳಿಬಿಟ್ರು. ಯಾವುದೂ ಇಲ್ಲ. ಇಲ್ಲಿ ರೋಮ್ನಲ್ಲಿ ಆದರೆ ಒಂದು 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 ಇದು ಹಾಗೆ ಇತ್ತು, ಬೋರ್ಡ್ ಅಂತ ಹೇಳ್ತಾರಲ್ಲ, ಒಂದು ಸ್ಕಾಲರ್ಶಿಪ್ ಹಾಗೆ ಇತ್ತು. ಇನ್ನು ಮುಂದೆ ಅದಕ್ಕೆಲ್ಲ ಏನೂ ಇಲ್ಲ. ಆ ಮೊನ್ಸಿನ್ಯೂರಿಗೆ ನಾನು ಹೇಳಿ ಅವರಿಂದ ಮಿಲಾನ್ ಯೂನಿವರ್ಸಿಟಿಯಲ್ಲಿ ಒಂದು ಫ್ರೀ ಫೀಸ್ ಅಡ್ಮಿಷನ್ ಮತ್ತು ಅಲ್ಲಿ ಹಾಸ್ಟೆಲ್ನಲ್ಲಿ ಒಂದು ಫ್ರೀ ಪೋಸ್ಟ್ ಇಷ್ಟು ಅವರು ಒದಗಿಸಿಕೊಟ್ರು. ಅದಾದಮೇಲೆ ಇದು ಟ್ರ್ಯಾಕ್ ಚೇಂಜ್ ಮಾಡ್ತಾ ಇದ್ದೇನೆ. ಅದಕ್ಕೆ ಅದು ಸ್ವಲ್ಪ ಅದು ನನ್ನ ಇನಿಷಿಯೇಟಿವ್, ಬೇರೆ ಯಾರೂ ಸಹ ಇಲ್ಲ. ಎಲ್ಲೆಲ್ಲೋ ಹುಡುಕಿ ಹಂಗೆಲ್ಲ ಹೇಳಿ ಆ ಯೂನಿವರ್ಸಿಟಿಯಲ್ಲಿ ಸಿಕ್ತು. ಆಮೇಲೆ ನನ್ನ ಮನಸ್ಸಿಟ್ಟು ಓದಿದ್ದೇನೆ. ಅವರಿಗೆಲ್ಲ ನಮ್ಮ ಮೇಲೆ ತುಂಬ ಅಭಿಮಾನ ಆಗಿತ್ತು. ಒಬ್ಬ ಫಾದರ್ ಇಲ್ಲಿ ಎಂಬುದು ನಮ್ಮ ಜೊತೆಗೆ ಇತ್ತು. ಬಾಕಿ ಉಳಿದವರೆಲ್ಲ ನಾನು ಒಬ್ಬನೇ ಆ ಕ್ಲಾಸ್ನಲ್ಲಿ ಫಾದರ್ ಆಗಿರುವನು, ಅದು ಇಂಡಿಯಾದವನು. ಮತ್ತೊಂದು ವಿಷಯ ಹೇಳಬೇಕಾಗ್ತದೆ, ಆ ಕಾಲೇಜ್ ಇಡೀ ಪ್ರಪಂಚದಲ್ಲಿ ವಿಶೇಷ. 57 ನೇಷನ್ಸ್ ಅಲ್ಲಿ ಸ್ಟೂಡೆಂಟ್ಸ್, 250 ಮಕ್ಕಳು ಸ್ಟೂಡೆಂಟ್ಸ್ ಇರುವುದರಲ್ಲಿ ಭಾರತದಿಂದ ಒಂದು 30-40 ಇದ್ದವು, ಕೇರಳದಿಂದ ಒಂದು ಡಜನ್. ಅದರಲ್ಲಿ ನಾನು ಯಾವಾಗಲೂ ಯೂನಿವರ್ಸಲ್, ಹೀಗೆ ನಾನು ಕೇರಳದವನು ಅಂದೇಳಿ ಅಲ್ಲಿ ಯಾವಾಗಲೂ ಇದೆ, ಹಾಗೆಲ್ಲ ಸ್ವಲ್ಪ ಬಿಟ್ಟು ಉತ್ತರ ಭಾರತದವರು, ಆಫ್ರಿಕಾದವರೆಲ್ಲ ಒಂದೊಂದು ಊರಿಂದ ಒಂದೊಂದು ಈ ರಿಕ್ರಿಯೇಷನ್ ಎಲ್ಲ ಇರ್ತಲ್ಲ, ಅವ್ರಿಗೆ ನೋಡಿ ಅವರ ವಿಷಯಗಳು ತಿಳಿಯೋದು, ಹೆಂಗೆ ನಿಮ್ಮ ಊರಿನಲ್ಲಿ ಹಾಗೆ ಇದೆಲ್ಲ. ಹಾಗೆ ಆಸ್ಟ್ರೇಲಿಯಾದಿಂದಲೂ ಒಂದು 10-17 ಜನ ಇದ್ದು ನನ್ನ ಕ್ಲಾಸ್ಮೇಟ್ಸೇ. ಅಮೇರಿಕದಿಂದ ಒಂದೊಂದು ಕ್ಲಾಸ್ನಲ್ಲಿ ಒಬ್ಬೊಬ್ಬರು. ಹೀಗೆ ಲಂಡನ್ನಲ್ಲೂ 2, ಇಂಗ್ಲೆಂಡಿನಿಂದಲೂ 1-2 ಜನ, ಬಾಕಿ ಚೀನಾ, ಕೊರಿಯಾ, ಜಪಾನ್ನಿಂದ ಒಬ್ಬರಿಬ್ಬರು, ಈ ಥರ 57 ನೇಷನ್ ಜೊತೆಗೆ ನಾನು 4 ವರ್ಷ ಕಲಿತಿದ್ದು. ನನಗೆ ಯಾರ ಜೊತೆಗೂ ಪಾಸಾಗಲಿಕ್ಕಾಗುತ್ತದೆ ಅಂತ ಮುಗಿಸಿದ ಮೇಲೆ ಫಸ್ಟ್ ನಾನು ಮಾಡಿದ್ದೇನೆಂದರೆ, ನನ್ನ PhD ಇಲ್ಲಿ ಪಾಸ್ ಆಗಬೇಕಾದ್ರೆ ಇಷ್ಟು ವಿಷಯಗಳ, ನಾನು ಇಲ್ಲಿಂದ ಹೋದಾಗಲೇ ನನ್ನ ಇಂಗ್ಲೀಷ್ ಎಲ್ಲ ಬೇರೆಯವರಿಗಿಂತ ಚೆನ್ನಾಗಿತ್ತು. ನನ್ನ ಪರ್ಸನಲ್ ಮೇಲೆ 10ನೇ ಕ್ಲಾಸ್ ಅಷ್ಟೇ ಆಗಿರೋದು. ಮತ್ತು ಅಲ್ಲಿ ಈ 2 ವರ್ಷಗಳಲ್ಲಿ ಇಂಗ್ಲೀಷು ಕೂಡ ಕಲಿಸ್ತಾರೆ ಎಕ್ಸ್ಟ್ರಾ. ಅದು ನನ್ನ ವೈಯಕ್ತಿಕ ಇಂಟ್ರೆಸ್ಟ್ ಮೇಲೆ ಇಲ್ಲಿ ನನ್ನ ಫ್ರೆಂಡ್ಸಿಂಗಲೇ ಸ್ವಲ್ಪ ಇಂಗ್ಲೀಷ್ ಚೆನ್ನಾಗಿತ್ತು. ಆವಾಗ ನಾನು ಇದು ಆದಮೇಲೆ ಫಸ್ಟ್ ಮಾಡಿದ ಕೆಲಸ, ನಾನು ನನ್ನ ಅಧಿಕಾರಿಗಳಿಗೆ ಕೇಳಿದ್ದೇನೆ, ನಾನು ಇಂಗ್ಲೆಂಡ್ ಹೋಗ್ತೇನೆ, ಇಂಗ್ಲೆಂಡಿಗೆ ಹೋಗಿ ಅವರ ಭಾಷೆ ನನಗೆ ಸ್ವಲ್ಪ ಇನ್ನೂ ಆಗಬೇಕು ಅಂತ ಹೇಳಿಕೊಂಡು ಅವ್ರಿಗೆ ಪರ್ಮಿಷನ್ ಕೊಡಿದಾಗ ಪರ್ಮಿಷನ್ ಕೊಟ್ಟರು. ಅಲ್ಲಿ ಹೋಗಿ ಹೌ ಟು ಟೀಚ್ ಇಂಗ್ಲೀಷ್ ಟು ಫಾರಿನರ್ಸ್ ಅಂತ, ಅದು ಅವರ ಪ್ರೊನೌನ್ಸಿಯೇಷನ್, ಅದು ಲ್ಯಾಬಲ್ಲಿ ಆಯಿತು. ನಿನ್ನ ಸ್ವರ ಕೇಳ್ತಾ ಅವರು ಕರ್ಸ್ ಮಾಡ್ತಾರೆ, ಹಿಂಗೆಲ್ಲ ಇರುವ ಅದು ಕೂಡ ಅದು ಕಲಿತು ಮುಂದೆ ನಾನು ಇಲ್ಲಿಗೆ ಬಂದು ಒಂದು 10 ವರ್ಷ ಕೇರಳದಲ್ಲೇ ಸ್ವಲ್ಪ ನಾನಿಲ್ಲಿ ಸ್ವಲ್ಪ ಹದ ಆಗಲಿ, ನನ್ನ ವಿಷಯಗಳು ಹದ ಆಗಲಿ ಅಂತ ಹೇಳಿ ಮತ್ತು ನಮ್ಮ ಸಂಸ್ಥೆಗೆ ಸೇವೆ ಮಾಡಿಕೊಂಡು ಇನ್ನು ಟ್ರೈನಿಂಗ್ನಲ್ಲಿದ್ದೆ. ಬೇರೆ ಸಣ್ಣ ಫಾದರ್ಸ್ ಬರುವವ್ರನ್ನ ಹಂಗೆ ಇದಲ್ಲ. ಆದಾಗ ನಾನು ರೆಡಿ ಫಾರ್ ದ ಮಿಷನ್ಸ್, ಅಂದರೆ ಉತ್ತರ ಭಾರತಕ್ಕೆ ಎಲ್ಲೋ ಹೋಗಲಿಕ್ಕೆ ತಯಾರಂತ. ಅದಕ್ಕೆ ಆ ನಿಯೋಗದಲ್ಲಿ ಕರ್ನಾಟಕಕ್ಕೆ ಬಂದಿದ್ದೆ.